ಮೈಕ ಸಿಕ್ಕ ತಕ್ಷಣ ಬೊಬ್ಬೆರೆದು ಅಬ್ಬರಿಸ್ತಾ ಇದ್ದಂಥ ಬಸವನಗೌಡ ಪಾಟೀಲ್ ಯತ್ನಾಳ್ ಇವತ್ತು ತಣ್ಣಗಾಗಿದ್ದಾರೆ. ಇವತ್ತು ರೆಬೆಲ್ಸ್ ಶಾಸಕರ ಸಭೆಗೆ ಬಂದಿದ್ದ ಅವರು ಅಪ್ಪಿತಪ್ಪಿಯೂ ಒಂದು ಮಾತು ಕೂಡ ಆಡಲಿಲ್ವಂತೆ. ಹಾಗಿದ್ರೆ ಸಭೆಯಲ್ಲಿ ಏನೇನಾಯಿತು, ಯಾರೆಲ್ಲ ಸೇರಿದ್ರು, ಏನಾಗತ್ತೆ ಮುಂದಿನ ದಿನಮಾನಗಳಲ್ಲಿ, ಒಂದು ರಿಪೋರ್ಟ್ ನಿಮ್ಮ ಮುಂದೆ. ಹಿಂದೂ ಹುಲಿಯನ್ನ ಬೋನಿಗೆ ಹಾಕಿದ ಬಿಜೆಪಿ, ರೆಬಲ್ ಸ್ಟಾರ್ ಬೆನ್ನಿಗೆ ನಿಂತ ಅತೃಪ್ತ ನಾಯಕರು. ಅವಕಾಶ ಸಿಕ್ಕರೆ ಸಾಕು ಬಿವೈ ವಿಜೇಂದ್ರ ಯಡಿಯೂರಪ್ಪ ವಿರುದ್ಧ ವಾಗ್ದಾಳಿ ನಡೆಸುತ್ತಿದ್ದ ಬಸನಗೌಡ ಪಾಟೀಲ್ ಯತ್ನಾಳ್ಗೆ ಬಿಜೆಪಿ ಶಾಕ್ ಕೊಟ್ಟಿದೆ. ಬಿಜೆಪಿ ಹೈಕಮಾಂಡ್ ಉಚ್ಚಾಟನೆ ಮಾಡಿದ ಬೆನ್ನಲ್ಲೇ ಅತೃಪ್ತ ಶಾಸಕರು ಯತ್ನಾಳ್ ಪರವ. ಅತೃಪ್ತರ ಸಭೆಯಲ್ಲಿ ಮಾಜಿ ಸಂಸದ ಜಿಎಂ ಸಿದ್ದೇಶ್ವರ್, ಮಾಜಿ ಸಚಿವ ರಮೇಶ್ ಜಾರಕಿಹೊಳಿ, ಮಾಜಿ ಸಚಿವ ಕುಮಾರ್ ಬಂಗಾರಪ್ಪ, ಹರಿಹರ ಶಾಸಕ ಬಿಪಿ ಹರೀಶ್, ಯತ್ನಾಳ್ ಗುಂಪಿನ ಸದಸ್ಯ ಎನ್ಆರ್ ಸಂತೋಷ್ ಭಾಗಿಯಾಗಿದ್ದರು. ನಾವಿದ್ದೇವೆ ಎಂಬ ಸಂದೇಶ ಸಾರಲು ಇಂದು ಜಿಎಂ ಸಿದ್ದೇಶ್ವರ್ ಮನೆಯಲ್ಲಿ ಸಭೆ ನಡೆಸಿದ್ದಾರೆ. ಸಭೆಯುದ್ದಕ್ಕೂ ಯತ್ನಾಳ್ ಮೌನ. ಇಂದಿನ ಸಭೆಯಲ್ಲಿ ಯತ್ನಾಳ್ ಹೆಚ್ಚೇನು ಮಾತನಾಡದಿದ್ದರೂ ತಂಡದ ಒಗ್ಗಟ್ಟು ಮತ್ತು ಹೋರಾಟ ಮುಂದುವರಿಸುವ ನಿರ್ಣಯಕ್ಕೆ ಬದ್ಧತೆ ತೋರಿದರು. ಇದೇ ವೇಳೆ ಯತ್ನಾಳ್ರ ಮಾತು ಕೆಲವೊಮ್ಮೆ ಅತಿಯಾಗಿದೆ ಅಂತ ರೆಬಲ್ಸ್ ತಂಡದಲ್ಲಿ ಬೇಸರ ಕಂಡು ಬಂದಿದೆ. ಆದರೆ ಯತ್ನಾಳ್ರನ್ನ ಯಾವುದೇ ಕಾರಣಕ್ಕೂ ಬಿಟ್ಟು ಕೊಡದಿರಲು ನಿರ್ಧರಿಸಲಾಗಿದೆ. ಬಿಜೆಪಿ ತೊರೆಯಲ್ಲ, ಹೊಸ ಪಕ್ಷವನ್ನು ಕಟ್ಟಲ್ಲ. ನಾವು ಯಾವುದೇ ಕಾರಣಕ್ಕೂ ಕೂಡ ಬಿಜೆಪಿ ಪಕ್ಷವನ್ನ ತೊರಿತಕ್ಕಂಥ ಅಥವಾ ಹೊಸ ಪಕ್ಷಗಳನ್ನ ಮಾಡ್ತಕ್ಕಂಥ, ಹೊಸ ಯೋಚನೆಗಳನ್ನ ಮಾಡ್ತಕ್ಕಂಥ ಯಾವ ಉದ್ದೇಶಗಳು ಕೂಡ ಇಲ್ಲ. ಆ ಥರ ಯೋಚನೆಗಳನ್ನು ಕೂಡ ಮಾಡಿಲ್ಲ. ಪಕ್ಷವನ್ನ ಪೂರ್ಣ ಪ್ರಮಾಣದಲ್ಲಿ ಸಂಘಟನೆ ಮಾಡಬೇಕು, ಆ ಪ್ರಮಾಣದಲ್ಲೇ ಮುಂದೆ ಹೋಗಬೇಕು. ಮುಂದಿನ 2028ರ ಅವಧಿನಲ್ಲಿ ಪೂರ್ಣ ಪ್ರಮಾಣದ ನಮ್ಮ ಬಿಜೆಪಿ ಪಕ್ಷವನ್ನ ಗೆಲ್ಸ್ಕೊಂಡ್ಬರ್ತಕ್ಕಂಥ ನಿಟ್ಟಿನಲ್ಲಿ ನಾವೆಲ್ಲರೂ ಸಂಘಟನೆ ಮಾಡಬೇಕಾಗಿರ್ತಕ್ಕಂಥ ವಿಚಾರದಲ್ಲೂ ಕೂಡ ನಾವು ಮುಂದುವರಿತಾ ಇದ್ದೀವಿ. ರೆಬಲ್ ತಂಡದಲ್ಲಿ ಗುರುತಿಸಿಕೊಂಡಿರುವ ಶಾಸಕ ಬಿಪಿ ಹರೀಶ್ಗೂ ಶೋಕಾಸ್ ನೋಟಿಸ್ ಕೊಡಲಾಗಿದೆ. ಆದರೂ ಹರೀಶ್ ಸಭೆಯಲ್ಲಿ ಕಾಣಿಸಿಕೊಂಡಿದ್ದು ಕುತೂಹಲಕ್ಕೆ ಕಾರಣವಾಗಿದೆ. ಮುಂದಿನ ದಿನಗಳಲ್ಲಿ ಹರೀಶ್ ವಿರುದ್ಧ ಏನು ಕ್ರಮ ಆಗುತ್ತಾ ಎಂಬ ಕುತೂಹಲವೂ ಕೆರಳಿಸಿದೆ. ಬ್ಯೂರೋ ರಿಪೋರ್ಟ್, ರಿಪಬ್ಲಿಕ್ ಕನ್ನಡ. ರಾಜಕೀಯ ಅಂತಂದರೆ ನೋಡಿ, ಇಲ್ಲಿ ಬಸನಗೌಡ ಪಾಟೀಲ್ ಯತ್ನಾಳ್ ಧ್ವನಿ ಎತ್ತಾ ಇದ್ರು, ಭ್ರಷ್ಟಾಚಾರದ ವಿರುದ್ಧ ಧ್ವನಿ ಎತ್ತಾ ಇದ್ರು, ಹಿಂಗಾಗಬಾರ್ದು, ಹಿಂಗಿರಬೇಕು ಅಂತೆಲ್ಲ. ಆದರೆ ಭ್ರಷ್ಟಾಚಾರ ಮಾಡದ ರಾಜಕಾರಣಿಗಳು ಯಾರಿದ್ದಾರೆ? ಯಾರಿಲ್ಲ, ಎಲ್ಲ ಭ್ರಷ್ಟಾಚಾರಿಗಳೇ. ಒಂದು ಕಡೆ ಈ ಉಡುಪಿ ಸಂಸದ ಪೂಜಾರಿ ಅವರೊಂದು ನಯ ಪೈಸೆ ಖರ್ಚು ಮಾಡದೆ ಗೆದ್ದು ಬಂದರೆ ಅಂಥವ್ರು, ಬಿ ಆರ್ ಪಾಟೀಲ್ ಅಂಥವ್ರು, ಕಿಮ್ಮನೆ ರತ್ನಾಕರ್ ಅಂಥವ್ರು, ಇಂಥ ಒಂದು ಬೆರಳೆಣಿಕೆ ಅಂತವ್ರು ಸಿಗ್ಬೋದಪ್ಪ. ಇದು ಯಾವುದು ಕಿರಿಕಿರಿಗಳಿಲ್ಲ. ಉಳಿದವರೆಲ್ಲರೂ ಕೂಡ ಒಂದಲ್ಲ ಒಂದು ರೀತಿಯಲ್ಲಿ ಭ್ರಷ್ಟರೇ. ಆಮೇಲೆ ನಿಮಗೆ ಒಂದು ಚುನಾವಣೆಯಲ್ಲಿ 50 ಕೋಟಿ 100 ಕೋಟಿ ಖರ್ಚಾಗುತ್ತೆ. ಈಗ ಚನ್ನಪಟ್ಟ ಚುನಾವಣೆ 50 ಕೋಟಿ 100 ಕೋಟಿ ಖರ್ಚಾಗುತ್ತೆ. ನಿಮಗೆ ಒಂದು ವಿಧಾನಸಭಾ ಚುನಾವಣೆಯಲ್ಲಿ ಒಬ್ಬ ಅಭ್ಯರ್ಥಿ ಖರ್ಚು ಮಾಡಲಿಕ್ಕಿರೋದು 20 ಲಕ್ಷ 25 ಲಕ್ಷ. ಆ ದುಡ್ಡು ಎಲ್ಲಿಂದ ಬರುತ್ತೆ? ಏನೋ ಬೇರೆ ರೀತಿಯಲ್ಲಿ ಬರಬೇಕಲ್ಲ. ಬಸವನಗೌಡ ಪಾಟೀಲ್ ಯತ್ನಾಳ್ ತಪ್ಪು ಹೇಳಿದ್ದಾರೆ ಅಂತಲ್ಲ, ಹೇಳಿದ ಸತ್ಯನೇ ಇರ್ಬೋದು. ಈಗ ಒಂದು ಮನೆಯಲ್ಲಿ ತಂದೆ ಮೇಲೆ ಕೆಲವು ಆರೋಪ ಇರುತ್ತೆ, ಸಹೋದರರ ಮೇಲೆ ಆರೋಪ ಇರುತ್ತೆ. ಅದನ್ನು ಫ್ಯಾಮಿಲಿಯಲ್ಲಿ ಯಾರು ಮುಖಾಮುಖಿ ಎದುರುಗಡೆ ಯಾರು ಹೇಳೋದಿಲ್ಲ, ಯಾಕೆಂದರೆ ಅದು ಮರ್ಯಾದೆ ಪ್ರಶ್ನೆ ಆಗುತ್ತೆ. ಹಾಗೇನೇ ಆಗಿರುವಂಥದ್ದಿಲ್ಲಿ. ಯತ್ನಾಳ್ ಅವರು ಕೆಲವು ಹೇಳಿಕೆಗಳನ್ನು ಕೊಡುವಾಗ ಸ್ವಲ್ಪ ಸಮಯದಿಂದ ವರ್ತನೆ ಮಾಡಿದ್ದಿದ್ದರೆ ಈಗ ಅವರು ಹೊರಗೋಗಿರೋದಕ್ಕೆ ಅನೇಕ ಹಿಂದೂ ಕಾರ್ಯಕರ್ತರಿಗೆ ಭಾಳ ಬೇಸರ ಇದೆ. ಆದರೆ ಹೈಕಮಾಂಡ್ ಅದನ್ನೇ ನೋಡೋದಿಲ್ಲ. ನೀನು ಸತ್ಯವಂತ ಮತ್ತೊಂದು ಆಗೋದಿಲ್ಲ. ಎಲ್ಲರೂ ರಾಜಕಾರಣದಲ್ಲಿ ಸತ್ಯಹರಿಶ್ಚಂದ್ರ ಆಗಿ ಎಲೆಕ್ಷನ್ ಮಾಡೋಕ್ಕೆ ಇರೋ ಫೀಲ್ಡ್ ಯಾವುದು ಸರ್? ರಾಜಕೀಯ. ನೀವಿರೋ ಫೀಲ್ಡ್ ರಾಜಕೀಯ. ನೀವು ಮತ್ತೊಬ್ಬರನ್ನ ಎಡೆಮುರಿ ಕಟ್ಟುವಂಥ ಪ್ಲಾನೇ ಮಾಡಬೇಕು. ನಿಮ್ಗೆ ಅವನು ಇಷ್ಟನ ಬೇರೆ ವಿಚಾರ. ಈಗ ಸಿದ್ದರಾಮಯ್ಯ, ಕುಮಾರಸ್ವಾಮಿ, ಯಡಿಯೂರಪ್ಪ ಫ್ರೆಂಡಾಗಿಂಡ ಮತ್ತೊಂದು. ರಾಜಕೀಯ ಸೋಲಿಸ್ಬೇಕಂದ್ರೆ ಅವರ ವಿರುದ್ಧ ಷಡ್ಯಂತ್ರ ಮಾಡಲೇಬೇಕು. ರಾಜಕೀಯ ಇರೋದೇ ಷಡ್ಯಂತ್ರದಲ್ಲಿ. ಷಡ್ಯಂತ್ರ ಮಾಡಬೇಕು, ದುಡ್ಡು ಬೇಕು. ಭ್ರಷ್ಟಾಚಾರ ಹಾಗೆ, ಈಗ ಅದನ್ನು ಒಪ್ಕೊಳ್ಳೋದು ಅಂತ ನಾನಲ್ಲ. ಆಮೇಲೆ ಒಂದು ಹೇಳ್ತೀನಿ ಕೇಳ್ರಿ, ಭ್ರಷ್ಟಾಚಾರವನ್ನು ಯಾವ ಕಾಲಕ್ಕೂ ನಿಲ್ಸಕ್ಕಂತ ಸಾಧ್ಯ ಇಲ್ಲ, ಅವತ್ತಿನಿಂದ ಇವತ್ತಿನ ತನಕ. ಮತ್ತೇನು ಮಾಡ್ಬೋದು ಸೆಟ್ರೆ ಅಂತಂದರೆ ಕಡಿಮೆ ಮಾಡ್ಬೋದು ಸ್ವಲ್ಪ ಮಟ್ಟಿಗೆ ಅಷ್ಟೇ, ನಿಲ್ಸಕ್ಕಾಗಲ್ಲ ಅದನ್ನು. ನೀವು ಅವರನ್ನು ಚೂ ಬಿಟ್ಟವ್ರು ಯಾರು? ಯತ್ನಾಳ್ ಅವತ್ತು ಅಂಥ ಹೇಳಿಕೆಗಳನ್ನು ಕೊಡುವಾಗ ಅವರ ಜೊತೆಗಿದ್ದಂಥವು ಇವತ್ತು ಇಲ್ಲ ಅವರಿಗೆ ತೊಂದರೆ ಮಾಡಬಾರ್ದು ಅಂತ ಹೇಳೋರೆಲ್ಲರೂ ಕೂಡ ಇಲ್ಲ ಆ ಥರ ಹೇಳಬೇಡಿ ಅಂತ ಹೇಳಿದ್ದಿದ್ರೆ ಸರಿಯೋ ತಪ್ಪ ಬೇರೆ ವಿಚಾರ. ಪಕ್ಷದಲ್ಲಿ ಒಂದು ವೇದಿಕೆ ಇರುತ್ತೆ ಮಾತಾಡೋದಕ್ಕೆ.
ಹಾಗಾಗಿ ಬಿ ಜೆ ಪಿಗೆ ಯತ್ನಾಳ್ ಯಾವಾಗಲೂ ಬೇಡವಾಗಿದ್ದರು. ಯತ್ನಾಳ್ ಗೇಟ್ ಪಾಸ್ ಹಿಂದೆ 2 ತಿಂಗಳ ತಂತ್ರ ಇದೆಯಂತೆ. ಕಾದು ಕಾದು ಯತ್ನಾಳ್ಗೆ ಗೇಟ್ ಪಾಸ್ ಕೊಟ್ಟಿದೆ ಬಿ ಜೆ ಪಿ. ವಿಜೇಂದ್ರ ದೆಹಲಿಗೆ ಹೋದರೆ ಅಮಿತ್ ಶಾ ಸಿಗ್ತಾರೆ, ಲಿಂಬಾವಳಿ ಜಾರಕಿಹೊಳಿಗೆ ಅಪಾಯಿಂಟ್ಮೆಂಟ್ ಸಿಗುತ್ತೆ. ಆದರೆ ಯತ್ನಾಳ್ ಭೇಟಿಗೆ ಯಾಕೆ ಅಮಿತ್ ಶಾ ಹೋಗ್ತಾ ಇಲ್ಲ? ಮಾರ್ಚ್ 26ರಂದು ಉಚ್ಚಾಟನೆಗೆ ಒಂದು ಕಾರಣ ಇದೆ. ಮಾರ್ಚ್ 26 ಆಯ್ತಲ್ಲ, ಮಾರ್ಚ್ 25ರಂದು ದೆಹಲಿಗೆ ಹೋಗಿದ್ರಂತೆ ಯತ್ನಾಳ್ ಅವರು. ಕ್ಯಾಂಟೀನಲ್ಲಿ ಕೂತಿದ್ರಂತೆ ಶಾಸಕ ಯತ್ನಾಳ್, ಲೋಕಸಭೆ ಕ್ಯಾಂಟೀನಲ್ಲಿ. ಅದೇ ಸಮಯಕ್ಕೆ ಕ್ಯಾಂಟೀನ್ಗೆ ಬಂದಿದ್ದರು ಅಮಿತ್ ಶಾ ಮತ್ತು ನಡ್ಡಾ. ತಕ್ಷಣವೇ ಅಮಿತ್ ಶಾ ಮತ್ತು ನಡ್ಡಾ ಬಳಿ ಹೋದ್ರಂತೆ ಯತ್ನಾಳ್. ಅಮಿತ್ ಶಾ ಭೇಟಿಗೆ ಅವಕಾಶ ಕೇಳಿದ್ರಂತೆ ಯತ್ನಾಳ್. ನಡ್ಡಾ ಅವರು ಅಮಿತ್ ಶಾ ಅವರನ್ನು ತೋರಿಸಿದ್ರಂತೆ. ನೋಡೋಣ ಅಂತ ಹೇಳಿ ಮುಂದೆ ಹೋದ್ರಂತೆ ಅಮಿತ್ ಶಾ. ಮರುದಿನವೇ ಯತ್ನಾಳ್ ಅವರಿಗೆ ಬಿ ಜೆ ಪಿಯಿಂದ ಉಚ್ಚಾಟನೆ ಭಾಗ್ಯ ಸಿಕ್ಕಿದೆ. ಇದು ಅಪಮಾನವೋ ಯಾರದೋ ಹುನ್ನಾರವೋ? ಪಾಪ ಇವರನ್ನು ಮುಂದಿಟ್ಟುಕೊಂಡು ಉಳಿದವರು ಇವರ ಹೆಗಲ ಮೇಲೆ ಗನ್ನಿಟ್ಟು ಹೊಡೆದ್ರೋ ಅದನ್ನು ಹೇಳಬೇಕಲ್ಲ. ಅಥವಾ ಯತ್ನಾಳ್ ಮಾಡಿಕೊಂಡು ಸ್ವಯಂಕೃತ ಅಪರಾಧನೋ? ಸ್ವಯಂಕೃತ ಅಪರಾಧ ಮಾಡಿಕೊಳ್ಳುವಷ್ಟು ಬಲಹೀನರಲ್ಲ ಯಾರು ಯತ್ನಾಳ್ರು. ಯತ್ನಾಳ್ರಿಗೊಂದು ಬುದ್ಧಿ ನಿಂತಿದೆಯಲ್ಲ. ಹಾಗಿದ್ರೆ ಉಳಿದವರೆಲ್ಲ ಹಣ ನೀನು ಮಾತಾಡು ಅಂತಂದಾಗ ಇವರು ಪ್ರವೋಕ್ ಆಗಿಬಿಟ್ರ? ಈ ವಿಚಾರವನ್ನು ಅಮಿತ್ ಶಾ ಮತ್ತು ಜಗತ್ ಪ್ರಕಾಶ್ ನಡ್ಡಾ ಮಾತ್ರ ಬಲ್ಲ. ಮೈಕ ಸಿಕ್ಕ ತಕ್ಷಣ ಬೊಬ್ಬೆರಿದು ಅಬ್ಬರಿಸ್ತಾ ಇದ್ದಂಥ ಬಸವನಗೌಡ ಪಾಟೀಲ್ ಯತ್ನಾಳ್ ಇವತ್ತು ತಣ್ಣಗಾಗಿದ್ದಾರೆ. ಇವತ್ತು ರೆಬೆಲ್ಸ್ ಶಾಸಕರ ಸಭೆಗೆ ಬಂದಿದ್ದ ಅವರು ಅಪ್ಪಿತಪ್ಪಿಯೂ ಒಂದು ಮಾತು ಕೂಡ ಆಡಲಿಲ್ವಂತೆ. ಹಾಗಿದ್ರೆ ಸಭೆಯಲ್ಲಿ ಏನೇನಾಯಿತು, ಯಾರೆಲ್ಲ ಸೇರಿದ್ರು, ಏನಾಗತ್ತೆ ಮುಂದಿನ ದಿನಮಾನಗಳಲ್ಲಿ, ಒಂದು ರಿಪೋರ್ಟ್ ನಿಮ್ಮ ಮುಂದೆ. ಹಿಂದೂ ಹುಲಿಯನ್ನ ಬೋನಿಗೆ ಹಾಕಿದ ಬಿಜೆಪಿ, ರೆಬಲ್ ಸ್ಟಾರ್ ಬೆನ್ನಿಗೆ ನಿಂತ ಅತೃಪ್ತ ನಾಯಕರು. ಅವಕಾಶ ಸಿಕ್ಕರೆ ಸಾಕು ಬಿವೈ ವಿಜೇಂದ್ರ ಯಡಿಯೂರಪ್ಪ ವಿರುದ್ಧ ವಾಗ್ದಾಳಿ ನಡೆಸುತ್ತಿದ್ದ ಬಸನಗೌಡ ಪಾಟೀಲ್ ಯತ್ನಾಳ್ಗೆ ಬಿಜೆಪಿ ಶಾಕ್ ಕೊಟ್ಟಿದೆ. ಬಿಜೆಪಿ ಹೈಕಮಾಂಡ್ ಉಚ್ಚಾಟನೆ ಮಾಡಿದ ಬೆನ್ನಲ್ಲೇ ಅತೃಪ್ತ ಶಾಸಕರು ಯತ್ನಾಳ್ ಪರವ. ಅತೃಪ್ತರ ಸಭೆಯಲ್ಲಿ ಮಾಜಿ ಸಂಸದ ಜಿಎಂ ಸಿದ್ದೇಶ್ವರ್, ಮಾಜಿ ಸಚಿವ ರಮೇಶ್ ಜಾರಕಿಹೊಳಿ, ಮಾಜಿ ಸಚಿವ ಕುಮಾರ್ ಬಂಗಾರಪ್ಪ, ಹರಿಹರ ಶಾಸಕ ಬಿಪಿ ಹರೀಶ್, ಯತ್ನಾಳ್ ಗುಂಪಿನ ಸದಸ್ಯ ಎನ್ಆರ್ ಸಂತೋಷ್ ಭಾಗಿಯಾಗಿದ್ದರು. ನಾವಿದ್ದೇವೆ ಎಂಬ ಸಂದೇಶ ಸಾರಲು ಇಂದು ಜಿಎಂ ಸಿದ್ದೇಶ್ವರ್ ಮನೆಯಲ್ಲಿ ಸಭೆ ನಡೆಸಿದ್ದಾರೆ. ಸಭೆಯುದ್ದಕ್ಕೂ ಯತ್ನಾಳ್ ಮೌನ. ಇಂದಿನ ಸಭೆಯಲ್ಲಿ ಯತ್ನಾಳ್ ಹೆಚ್ಚೇನು ಮಾತನಾಡದಿದ್ದರೂ ತಂಡದ ಒಗ್ಗಟ್ಟು ಮತ್ತು ಹೋರಾಟ ಮುಂದುವರಿಸುವ ನಿರ್ಣಯಕ್ಕೆ ಬದ್ಧತೆ ತೋರಿದರು. ಇದೇ ವೇಳೆ ಯತ್ನಾಳ್ರ ಮಾತು ಕೆಲವೊಮ್ಮೆ ಅತಿಯಾಗಿದೆ ಅಂತ ರೆಬಲ್ಸ್ ತಂಡದಲ್ಲಿ ಬೇಸರ ಕಂಡು ಬಂದಿದೆ. ಆದರೆ ಯತ್ನಾಳ್ರನ್ನ ಯಾವುದೇ ಕಾರಣಕ್ಕೂ ಬಿಟ್ಟು ಕೊಡದಿರಲು ನಿರ್ಧರಿಸಲಾಗಿದೆ. ಬಿಜೆಪಿ ತೊರೆಯಲ್ಲ, ಹೊಸ ಪಕ್ಷವನ್ನು ಕಟ್ಟಲ್ಲ. ನಾವು ಯಾವುದೇ ಕಾರಣಕ್ಕೂ ಕೂಡ ಬಿಜೆಪಿ ಪಕ್ಷವನ್ನ ತೊರಿತಕ್ಕಂಥ ಅಥವಾ ಹೊಸ ಪಕ್ಷಗಳನ್ನ ಮಾಡ್ತಕ್ಕಂಥ, ಹೊಸ ಯೋಚನೆಗಳನ್ನ ಮಾಡ್ತಕ್ಕಂಥ ಯಾವ ಉದ್ದೇಶಗಳು ಕೂಡ ಇಲ್ಲ. ಆ ಥರ ಯೋಚನೆಗಳನ್ನು ಕೂಡ ಮಾಡಿಲ್ಲ. ಪಕ್ಷವನ್ನ ಪೂರ್ಣ ಪ್ರಮಾಣದಲ್ಲಿ ಸಂಘಟನೆ ಮಾಡಬೇಕು, ಆ ಪ್ರಮಾಣದಲ್ಲೇ ಮುಂದೆ ಹೋಗಬೇಕು. ಮುಂದಿನ 2028ರ ಅವಧಿನಲ್ಲಿ ಪೂರ್ಣ ಪ್ರಮಾಣದ ನಮ್ಮ ಬಿಜೆಪಿ ಪಕ್ಷವನ್ನ ಗೆಲ್ಸ್ಕೊಂಡ್ಬರ್ತಕ್ಕಂಥ ನಿಟ್ಟಿನಲ್ಲಿ ನಾವೆಲ್ಲರೂ ಸಂಘಟನೆ ಮಾಡಬೇಕಾಗಿರ್ತಕ್ಕಂಥ ವಿಚಾರದಲ್ಲೂ ಕೂಡ ನಾವು ಮುಂದುವರಿತಾ ಇದ್ದೀವಿ. ರೆಬಲ್ ತಂಡದಲ್ಲಿ ಗುರುತಿಸಿಕೊಂಡಿರುವ ಶಾಸಕ ಬಿಪಿ ಹರೀಶ್ಗೂ ಶೋಕಾಸ್ ನೋಟಿಸ್ ಕೊಡಲಾಗಿದೆ. ಆದರೂ ಹರೀಶ್ ಸಭೆಯಲ್ಲಿ ಕಾಣಿಸಿಕೊಂಡಿದ್ದು ಕುತೂಹಲಕ್ಕೆ ಕಾರಣವಾಗಿದೆ. ಮುಂದಿನ ದಿನಗಳಲ್ಲಿ ಹರೀಶ್ ವಿರುದ್ಧ ಏನು ಕ್ರಮ ಆಗುತ್ತಾ ಎಂಬ ಕುತೂಹಲವೂ ಕೆರಳಿಸಿದೆ. ಬ್ಯೂರೋ ರಿಪೋರ್ಟ್, ರಿಪಬ್ಲಿಕ್ ಕನ್ನಡ.